ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಲೆನಾಡ ಸ್ಪೆಷಲ್ ಚಗಳಿ ಚಟ್ನಿ ಅಥವಾ ಕೆಂಪು ಇರುವೆ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಚಗಳಿ ಚಟ್ನಿ ಶೀತ, ಕೆಮ್ಮು, ಜ್ವರ ಇದಕ್ಕೆಲ್ಲ ಭಾರಿ ಒಳ್ಳೆಯದು. ನಮ್ಮ ಮಲೆನಾಡ್ ಕಡೆ ಇದು ತುಂಬಾನೇ ಜಾಸ್ತಿ. ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ಚಟ್ನಿನ ಮನೆಯಲ್ಲೇ ಸಿಗುವ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಮಾಡ್ಕೋಬಹುದು. ವಿಡಿಯೋನ ಸ್ಟಾರ್ಟ್ ಮಾಡೋ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡುವಂತಹ ಹೊಸ ವಿಡಿಯೋಗಳು ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಈ ಚಗಳಿ ಅಥವಾ ಕೆಂಪಿರುವೆನ ಬೆಳಗ್ಗೆ ಬೇಗ ಬಿಸಿಲು ಬರೋ ಮುಂಚೆನೆ ಕಡಿಬೇಕು. ಒಂದ್ ಪಾತ್ರೆಯಲ್ಲಿ ಹಾಕಿ ಲಿಡ್ ನ ಕ್ಲೋಸ್ ಮಾಡಿ ಸ್ವಲ್ಪ ಒಲೆ ಮೇಲಿಟ್ಟು ಬಿಸಿ ಮಾಡಿದ್ರೆ ಇರುವೆಗಳೆಲ್ಲ ಸತ್ತೋಗುತ್ತೆ. ಆಮೇಲೆ ಬಿಸಿಲಲ್ಲಿ ಇಟ್ಟು ಒಣಸ್ಕೊಂಡು ನಿಮಗೆ ಯಾವಾಗ ಬೇಕೋ ಅವಾಗ ಚಟ್ನಿ ಮಾಡ್ಕೋಬಹುದು. ಈಗ ಚಗಳಿ ಅಥವಾ ಕೆಂಪಿರುವೆ ಚಟ್ನಿನ ಮಾಡೋದು ಹೇಗೆ ನೋಡೋಣ. 1 ಕಪ್ಪು ಚಗಳಿ, ಅರ್ಧ ಕಪ್ಪು ಕಾಯಿ ತುರಿ, 1 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ, ಖಾರಕ್ಕೆ ಜೀರಿಗೆ ಮೆಣಸು. ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಚಟ್ನಿ ತಿನ್ನೋಕೆ ಚೆನ್ನಾಗಿರತ್ತೆ. 8 ಪೀಸು ಡ್ರೈ ಫಿಶ್, ರುಚಿಗೆ ಉಪ್ಪು. ಡ್ರೈ ಫಿಶ್ ನ ಒಲೆಯಲ್ಲಿ ಹೀಗೆ ಸುಟ್ಕೋಬೇಕು. ಡ್ರೈ ಫಿಶ್ ಬೇಕು ಅಂದ್ರೆ ಹಾಕೊಳ್ಳಿ, ಇಷ್ಟ ಪಡೋರಿದ್ರೆ ನೀವ್ ಹಾಕೋಬಹುದು, ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ. ಹಾಕೊಂಡ್ರೆ ಚೆನ್ನಾಗಿರತ್ತೆ ಇಷ್ಟ ಪಡೋರಿಗೆ. ಹೀಗೆ ಚೆನ್ನಾಗಿ ಸುಟ್ಕೊಂಡಾದ್ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ನೆನೆಸ್ಬಿಟ್ಟು ಡ್ರೈ ಫಿಶ್ ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಆದ್ಮೇಲೆ ಸಣ್ಣ ಸಣ್ಣ ಪೀಸ್ ಮಾಡಿ ಎತ್ತಿಟ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಜೀರಿಗೆ ಮೆಣಸನ್ನ ಹಾಕೊಂಡ್ರೆ ಒಳ್ಳೆ ರುಚಿ ಕೊಡುತ್ತೆ. ನಿಮ್ಮ ಹತ್ರ ಜೀರಿಗೆ ಮೆಣಸು ಇಲ್ಲ ಅಂದ್ರೆ ಹಸಿ ಮೆಣಸು ಕೂಡ ಯೂಸ್ ಮಾಡ್ಬೋದು. ಅರಿಶಿನ ಪುಡಿ, ಚಗಳಿ ಅಥವಾ ಕೆಂಪಿರುವೆ, ರುಚಿಗೆ ಉಪ್ಪು, ಕಾಯಿ ತುರಿ, ಸ್ವಲ್ಪ ನೀರ್ ಹಾಕ್ಬಿಟ್ಟು ಸಣ್ಣಗೆ ರುಬ್ಕೋಬೇಕು. ಇದು ಸಣ್ಣಗೆ ರುಬ್ಕೊಂಡ್ರೇನೆ ಚೆನ್ನಾಗಿರುತ್ತೆ. ಸೊ ಸಣ್ಣಗೆ ರುಬ್ಕೊಳ್ಳಿ. ಈಗ ಇದಾಗಿದೆ. ನೀವು ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಈಗ ನಾನೇನು ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ಡ್ರೈ ಫಿಶ್, ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ರೆಡಿ ಆಗಿದೆ. ಈಗ ಒಂದ್ ಬೌಲಿಗೆ ಹಾಕೋತಾ ಇದ್ದೀನಿ. ರುಚಿಕರವಾದ ಮತ್ತು ಆರೋಗ್ಯಕರವಾದ ಮಲೆನಾಡಿನ ಸ್ಪೆಷಲ್ ಚಗಳಿ ಚಟ್ನಿ ಅಥವಾ ಕೆಂಪಿರುವೆ ಚಟ್ನಿ ರೆಡಿ ಆಗಿದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.